ಬಂದು ಇವ್ರದ್ದೇ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಇವ್ರ ಫ್ಯಾಮಿಲಿ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿರೋದು ಇದನ್ನು. ತುಂಬ ಹ್ಯೂಜ್ ಬಜೆಟು ಏನಿಲ್ಲ ಸರ್, ನಾವೊಂದು ಸಣ್ಣ ಬಜೆಟಲ್ಲೇ ಮಾಡ್ತಾ ಇದ್ದೀವಿ. ಸರ್ ನಾವು ಭಾಷೆ ತಗೊಂಡು ಹೋಗ್ತಿರೋದ್ರಿಂದ ಬಜೆಟ್ ಜಾಸ್ತಿ ಮಾಡ್ತಿಲ್ಲ ಸರ್, ನಮ್ಮ ಕಂಟೆಂಟ್ನ ಡಬ್ ಮಾಡ್ತಿದ್ದೀವಿ ಅಷ್ಟೇ. ನಾವು ನಮ್ದು ಏನು ಒಂದು ಭಾಷೆಯಲ್ಲಿ ಕನ್ನಡಕ್ಕೆ ಏನು ಖರ್ಚು ಮಾಡ್ತಿದ್ದೀವಿ ಇಷ್ಟೇ. ನಮ್ಗೆ ಇವಾಗ ಅದು ಗೊತ್ತು, 10 ರೂಪಾಯಿ ಖರ್ಚು 10 ರೂಪಾಯಿನೇ ಮಾಡೋಕೆ ಹೋಗೋದು ಸರ್. ನಾವು ಅದ್ರ ಮೇಲೆ ಜಾಸ್ತಿನೂ ಹೋಗಲ್ಲ, ಕಮ್ಮಿನೂ ಬರಲ್ಲ. ಈ ಥರ ಪ್ರಾಪರಾಗಿ ಪ್ಲ್ಯಾಂಡ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಅದಕ್ಕೆ ನಾವು ಕಂಪ್ಲೀಟ್ ಫುಲ್ಲು ನಮ್ಮ ಫ್ರೆಂಡ್ ಸರ್ಕಲ್ ಕೂತ್ಕೊಂಡು ವರ್ಕ್ ಮಾಡ್ತಿದ್ವಿ ನಾವು. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು ಒಬ್ಬ DOP ಇಂದ ಹಿಡಿದು ಎಲ್ಲ ನಾವು ಒಂದೇ ರೂಮಲ್ಲೇ ಇರ್ತೀವಿ ನಾವು ವರ್ಕ್ ಮುಗಿಯೋವರೆಗೂ. ಆ ಥರ ಒಂದು ಕನೆಕ್ಷನ್ ಇದೆ, ಒಂದು ಬಾಂಡಿಂಗ್ ಇದೆ ಸರ್. ಬಜೆಟ್ ಆ ಕಡೆ ಈ ಕಡೆ ಹೋಗಲ್ಲ. ಯಾರ್ದಾದ್ರು ಒಂದು ಬಜೆಟ್ ಹೋಯ್ತು ಅಂದ್ರೆ ನಮ್ಮ ವರ್ಧನ್ ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಮೇಕಪ್ ಕೂಡ ನಮ್ಮ ಶಿಲ್ಪ ಅಂತ ಯಾರು ನಾವು ಒಬ್ರು ಎಲ್ಲ ಪ್ರಾಪರಾಗಿ ಕಾಸ್ಟ್ಯೂಮ್ಸಿಂದ ಹಿಡಿದು ಎಲ್ಲ ಬಜೆಟ್ ಒಳಗೆ ವರ್ಕ್ ಮಾಡಬೇಕು ಅಂತಲೇ ಪ್ರಾಪರಾಗಿ ಪ್ಲಾನ್ ಮಾಡ್ತಿರೋದು ಸರ್. ಟೇಬಲ್ ವರ್ಕ್ ಚೆನ್ನಾಗಿದೆ ಸರ್. ನಾವು ಟೇಬಲ್ ವರ್ಕ್ ಮುಗಿಸ್ಕೊಂಡೇ ಬಂದಿದ್ದು ಇಲ್ಲಿಗೂ. ಸುಮ್ಮನೆ ಬರೋದು ಬೇಡ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಬಂದು ಇವಾಗ ಸುಮಾರು ಸಿನಿಮಾಗಳು ಕಥೆಲೇ ಹೋಗ್ಬಿಡುತ್ತೆ, ಸ್ಟಾರ್ಟ್ ಮಾಡ್ತಾರೆ ಹೋಗ್ಬಿಡುತ್ತೆ, ಹಂಗೆ ಆಗಬಾರ್ದು ಅಂತ ನಾವು ಬಂದಿದ್ದು. ಹಾಂ ಸರ್ ಅದಕ್ಕೂ ರೆಡಿ ಇದ್ದೀವಿ. ಬಟ್ ಅವ್ರಿಗಾಗಿದ್ದು ಅವ್ರಿಗೆ, ನಮಗಾಗಿದ್ದು ನಮಗೆ. ಈಗ ಎತ್ತು ಅಲ್ಲೂ ಗೆಲ್ಬೋದು, ಇಲ್ಲಿ ಸೋಲ್ಬೋದು, ಆ ಥರದ್ರಲ್ಲಿ ಹೋಗ್ತಾ ಇದ್ದಿಲ್ಲ ಅವರು. ಥ್ಯಾಂಕ್ ಯು ಸರ್. ಹಾಂ ಹೌದು ಸರ್, ಡೈಲಾಗು ಮತ್ತು ಸ್ಟೋರಿ ಎಲ್ಲ ಚೆನ್ನಾಗಿ ಬಂದಿದೆ. ಒಂದು ಕಮರ್ಷಿಯಲ್ಲು ಮತ್ತು ತಿರ್ಗಾ ಮತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ಮೂವಿ ಬರ್ತಾ ಇದೆ. ಮತ್ತು ಎಲ್ಲ ಆರೈಸಬೇಕು ಅಂತ ಕೇಳ್ಕೊತೀವಿ ಇಷ್ಟೇ ಮುಂದೆ. ಏನು ಸರ್? ಹಾಂ ಹೌದು ಸರ್, ಈ ರಾಜನಿವಾಸ ಮೂವಿ ಇದೆಯಲ್ಲ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟಾಗಿ ಮಾಡಿದ್ದೀನಿ. ಮತ್ತು ತಿರ್ಗಾ ಮತ್ತು ಈಗ ರವಿಚಂದ್ರನ್ ಸರ್ ಎಲ್ಲ ಮಾಡಿದ್ರಲ್ಲ ಪ್ಯಾರ್ ಅಂತ, ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಆಗಿ ಮಾಡಿದ್ದೀನಿ ಆಯಿತಾ. ಹಾಂ ಇದೆ ಮೇಡಮ್, ಖಂಡಿತ ಇದೆ, ತುಂಬ ಇದೆ ರಗಡ್ ಡೈಲಾಗ್ಗಳು. ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಇದೆ. ಒಂದು ಚೆನ್ನಾಗಿ ಬಂದಿದೆ. ಇನ್ನು ಅದಕ್ಕೆ ಜೀವ ತುಂಬಿಸೋದು ಹೀರೋ ಮೇಲೆ ಇರುತ್ತೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವ್ರಿಗೆ ಆದರೂ ಎಲ್ಲರೂ ಹೀರೋ ಫ್ಯಾಮಿಲಿದವ್ರಿಗೆ, ಅದಾದ್ಮೇಲೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ನಮಸ್ಕಾರಗಳು. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸೊ ನನ್ನ ಹೆಸರು ರಾಹುಲ್ ಅಂತ. ಇದು ನನ್ನ 4ನೇ ಮೂವಿ. ಇಲ್ಲಿ ಕೆಲವೊಬ್ರು ನಾನು ಫಸ್ಟ್ ಮೂವಿ ಮಾಡಿದಾಗಲೂ ಬಂದಿದ್ರು ಮೀಡಿಯಾದವರು, ಲೈಫ್ ಆಫ್ ಮೃದುಲಾ ಅಂತ. ಸೊ ಅದಕ್ಕೂ ಕೂಡ ನಾನು ಸಂಗೀತ ನಿರ್ದೇಶನ ಮಾಡಿದ್ದೆ. ಆ್ಯಸ್ ಗಿರಿಯಣ್ಣ ಸೆಟ್, ಗಿರಿಯಣ್ಣಿಗೆ ಸುಮಾರು ಒಂದು 15-13 ಸಾಂಗ್ಸ್ ನಾನು ಮಾಡ್ತಾಯಿದ್ದೆ. BCom ಓದ್ತಿರ್ಬೇಕಾರಿಂದನೂ ಮಾಡ್ತಿದ್ದೆ. ಸೊ ನಂದು ಅಣ್ಣಂದು ಈಶಾನಿ ಪ್ರಾಜೆಕ್ಟಿಂದನೇ ಪರಿಚಯ. ಸೊ ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಅಣ್ಣಂಗೆ, ಲೈಕ್ ಇವ್ನಿಗೆ ಕೊಟ್ಟರೆ ಇವ್ನು ಮಾಡ್ತಾನೆ ಅಂತ. ಸೊ ನನಗೂ ಅಣ್ಣನ ಮೇಲೆ ನಂಬಿಕೆ, ಲೈಕ್ ಅವ್ರು ಮಾಡೋವಂಥ ವಿಜುವಲ್ಸ್ಗೆ ನಾನು ಕೊಡೋ ಮ್ಯೂಸಿಕ್ ಇಟ್ ಹ್ಯಾಸ್ ಟು ಜಸ್ಟಿಫೈ ಅಂತ. ಸೊ ಈ ಮೂವಿಗೆ ನಾವು ಟೀಮ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ, ಲೈಕ್ ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಟೋರಿ ಇಸ್ ವೆರಿ ಕಾಂಪ್ಲೆಕ್ಸ್. ಸೊ ಆದ್ದರಿಂದ ನಮ್ಮ ಮ್ಯೂಸಿಕ್ಕು ಕೂಡ ಅಷ್ಟೇ ಕಾಂಪ್ಲೆಕ್ಸ್ ಆಗಿರಬೇಕು. ಅದಾದಮೇಲೆ ಇವಾಗ ಆಗ್ತಿರೋ ಟ್ರೆಂಡ್ ಹೆಂಗಿದೆ ಅಂತ ಅಂದರೆ, ಕತೆ ಮತ್ತು ಮ್ಯೂಸಿಕ್ ಗಂಡ ಹೆಂಡತಿ ಥರ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಕೂಡ ವರ್ಕ್ ಮಾಡ್ತಾ ಇದ್ದೀವಿ ಈ ಪ್ರಾಜೆಕ್ಟ್ಗೋಸ್ಕರ. ಆ್ಯಂಡ್ ಐ ಥಿಂಕ್ ಗಿರಿಯಣ್ಣ ಮತ್ತು ಅವ್ರ ಟೀಮ್ ಫುಲ್ ಸಪೋರ್ಟ್ ಕೂಡ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಮೇಲೆ ಇದೆ ಅಂತ. ವೆರಿ ಮಚ್ ದಟ್. ಯು ಹ್ಯಾವ್ ಎನಿಥಿಂಗ್? ಹಾಂ, ಅಲ್ಲ ಸರ್, ಸ್ಕ್ರಿಪ್ಟು ಇವಾಗ ಅಣ್ಣ ಹೇಳ್ತಾರೆ, ವೈದರ್ ಇಟ್ ಇಸ್ ಅ ಥೀಮ್ ಸಾಂಗ್ ಆರ್ ರೊಮ್ಯಾಂಟಿಕ್ ಸಾಂಗ್, ಐಟಮ್ ಸಾಂಗ್ ಏನು ಅಂತ, ಅಥವಾ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಏನು ಅಂತ ಹೇಳ್ತಾರೆ. ಸೊ ಇಫ್ ಈ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಲೈಕ್ 1 ಸಾಂಗ್ ಅಂತ ಇದೆ, ಬಟ್ ಇನ್ನೂ ಅಣ್ಣ ಹೇಳಬೇಕು ಹೆಂಗೆ ಅಂತ. ಸೊ ಸ್ಕೋರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಲೈಕ್ ಆ್ಯಸ್ ಅಣ್ಣ ಸೆಟ್ ವಿ ಆರ್ ಪ್ಲ್ಯಾನಿಂಗ್ ಇಟ್ ಇನ್ ಚೆನ್ನೈ. ಸೊ ಚೆನ್ನೈಗೆ ಹೋಗಿ ಲೈವ್ ಎಲ್ಲ ಅಲ್ಲೇ ಮಾಡಿಸ್ಕೊಂಬರೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ ನಾವು. ಕಾಳಿ ಬಗ್ಗೆ ಅಲ್ಲ ಸರ್, ಕಾಳಿ ಬಗ್ಗೆ ಕತೆ ಮೇಲೆ ಥೀಮ್ ಸಾಂಗ್ ಪ್ರಾಪರಾಗಿ ಸಾಂಗ್ಗೆ ಅಂತಲೇ ನಾವು ಸ್ಪೇಸ್ ಕತೆಗೆ ಜಾಗ, ನಮಗೆ ಅದಕ್ಕೆ ಜಾಗ ಕೊಡ್ತಾ ಇದ್ದೀವಿ. ಸಾಂಗ್ ಇಟ್ಕೊಂಡು ಸ್ವಲ್ಪ ನಾವು ಅದಕ್ಕೋಸ್ಕರ ಸ್ಪೇಸ್ ಕೊಡ್ತಿಲ್ಲ, ಸಿಚುವೇಶನ್ಸ್ ಮೇಲೆ ಹೋಗುತ್ತೆ. ಅಲ್ಲ, ಮ್ಯೂಸಿಕ್ ಓವರ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಅವ್ರು ಆದರ್ಶ ದಂಪತಿ ಸರ್, ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಕೆಲಸ ಮಾತ್ರ ಕಾಣಿಸ್ಬೇಕು, ಕೇಳಿಸ್ಬೇಕು ಆ್ಯಕ್ಚುಲಿ. ಹಾಗೆ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡೋದು ದರ್ಶನ್ ಸರ್. ನಾನು ಯಾವಾಗಲೂ ಅವ್ರನ್ನೇ ಪೂಜೆ ಮಾಡೋದು, ಅವ್ರನ್ನ ನೆನೆಸ್ಕೊಂಡು ನಾನು ಮಾತನ್ನ ಶುರು ಮಾಡ್ತೀನಿ. ಸೊ ಏನಿಲ್ಲಾಗಿ ಒಂದು 3 ಇಯರ್ಸಿಂದ ಪರಿಚಯ. 3 ಇಯರ್ಸ್ ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡುವಾಗ
ಬಿಕಾಸ್ ನನಗೆ 8 ಇಯರ್ಸ್ ಜರ್ನಿ ಸಿನಿಮಾ ಇಂಡಸ್ಟ್ರಿ. ಈ ಸಿನಿಮಾದಲ್ಲಿ ಒಂದು ಪಾತ್ರದ ಜೊತೆಗೆ ಆ್ಯಸ್ ಎ ಫ್ರೆಂಡ್ ಆಗಿ ಪಾತ್ರ ಮಾಡ್ತಾ ಇದ್ದೀನಿ. ಸೊ ನಂದು 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಇವಾಗ 2 ಸಿನಿಮಾ ಇದೆ. ಒಂದು ಮದ್ದೂರೊಡೆ, ಇನ್ನೊಂದು ದಿ ಬ್ಲ್ಯಾಕ್ ಸಿಟಿ ಅಂತ. ಸೊ ಆ ಸಿನಿಮಾದಲ್ಲಿ ಇವಾಗ ಲೀಡ್ ಆಗಿ ಒಬ್ಬ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅದ್ರದ್ದು ವರ್ಕಲ್ಲಿ ಅದರದ್ದೇ ಆದ ಒಂದು ವರ್ಕ್ ನಡೀತಾ ಇತ್ತು. ಸೊ ಆ ವರ್ಕ್ ನಡೆಯುವಾಗ ನಾನು ಈ ಥರ ಕನಸು ಕಟ್ಕೊಂಡಿದ್ದೀನಿ, ನಾನು ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ನಮಗೆ ಪರಿಚಯ ಆಗಿದ್ದು. ಅದಾದಮೇಲೆ ನಾನು ಇಲ್ಲಿ ನನಗೆ ಡೈರೆಕ್ಷನ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ನಾನು ಗಿರಿಯಣ್ಣನ ಪರಿಚಯ ಮಾಡಿಸಿದೆ. ನೋಡಪ್ಪ, ನಮ್ಮ ಡೈರೆಕ್ಟರ್ ಈ ಥರ ಇದ್ದಾರೆ, ನೀನು ಫಸ್ಟ್ ಅಲ್ಲಿ ಕೋರ್ಡಿನೇಟ್ ಮಾಡ್ಕೊ, ಅಲ್ಲಿ ಕೋರ್ಡಿನೇಟ್ ಮಾಡಿಕೊಂಡ್ರೆ ನಿನಗೊಂದು ನಾಲೆಡ್ಜ್ ಬರುತ್ತೆ, ನೀನು ಏನು ಮಾಡ್ಬೋದು, ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ಅಂತ. ಆವಾಗ ನನಗೆ ಇವ್ರ ಪರಿಚಯ ಆದಮೇಲೆ ಇಲ್ಲ ಈಗ ಸಬ್ಜೆಕ್ಟ್ ಏನು ಜಸ್ಟ್ ಒಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಎಕ್ಸ್ಪ್ಲೈನ್ ಮಾಡುವಾಗ ಇವ್ರು ಹೇಳ್ತಾ ಇದ್ದಿದ್ದು ಯಾವ ಲೆವೆಲ್ಗೆ ಅಂದರೆ ತುಂಬ ಯೂಸಾಗಿ ಹೇಳೋಕ್ಕೆ ಪ್ರಯತ್ನ ಪಡೋರು. ಸೊ ಅದನ್ನ ಹಿಂಗೆ ಮಾಡಿದ್ರೆ ವರ್ಕ್ ಆಗಲ್ಲ. ಯೂಸಾಗಿ ಹೇಳೋಕ್ಕೆ ಇವಾಗ ಓಕೆ, ಯೂಸಾಗಿ ಏನೋ ಹೇಳ್ತೀಯ, 60 ಕೋಟಿ 70 ಕೋಟಿ ಬಡ್ಜೆಟ್ ಬೇಕು, ಯಾರು ಕೊಡ್ತಾರೆ? ಇಂಡಸ್ಟ್ರಿ ಸರ್ ಇವಾಗ ಹೆಂಗೆ ಅಂದರೆ, ನಾವು ಇವಾಗ ಅಮ್ಮ ದಯವಿಟ್ಟು ಸಿನಿಮಾ ಸಖತ್ತಾಗಿ ಮಾಡಿದ್ವಿ, ಬನ್ನಿ ಕೈ ಮುಗಿರಿ ಕಾಲಿ ಮುಗಿರಿ, ಏನೂ ವರ್ಕ್ ಆಗಲ್ಲ ಸರ್. ಒಂದೇ ತಿಕ್ಕದಲ್ಲಿ ದಮ್ಮಿದ್ರೆ ಬಿಸ್ನೆಸ್ ಮಾಡಬೇಕು, ಅಷ್ಟೇ ವರ್ಕ್ ಆಗೋದು. ನಮಗೆ ಗೊತ್ತಿರೋ ನಾಲೆಡ್ಜ್ ಏನಂದರೆ, ನಿನಗೆ ಗಟ್ಟಿ ಗುಂಡಿಗೆ ಇದೆಯಾ, 4 ಜನನ ಇಷ್ಟಪಡಿಸೋಷ್ಟು ಕೆಪಾಸಿಟಿ ಇದೆಯಾ, ಥಿಯೇಟ್ರ್ ಹತ್ರ ಹೋಗಿ ಕೈ ಮುಗ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಂದು ಕುತ್ಕೊಳ್ಳೋರಿಗೆ ಎಂಟರ್ಟೈನ್ಮೆಂಟ್ ಮಾಡೋಷ್ಟು ಕೆಪಾಸಿಟಿ ಇದೆಯಾ, ಅದಷ್ಟೇ ವರ್ಕ್ ಆಗೋದು. ನಾವು ಬಡವ್ರ ಮನೆಯಿಂದ ಬಂದಿದ್ದೀವಿ, ಯಾರು ಸರ್ ಕೇಳ್ತಿರ್ತಾರೆ, ನೀನು ಬಡವ್ರ ಮನೆಯಿಂದನಾದ್ರೂ ಬಾ, ಕೋಟಿ ಇಟ್ಕೊಂಡಾದ್ರೂ ಬಾ, ನಿನ್ನ ಟ್ಯಾಲೆಂಟ್ ಇದೆಯಾ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋ ಕೆಪಾಸಿಟಿ ಇದೆಯಾ, ಅದಷ್ಟೇ ಕೇಳೋದು. ಸೊ ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾಕಂದರೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ವಿತ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಇವಾಗೇನು ನಾವು ಮದ್ದೂರೊಡೆ ಅಂತ ಏನು ಮಾಡ್ತಾಯಿದ್ವಿ, ಅದು ಒಂದು ಯೂಸ್ ಕೂತ್ಕೊಂಡು ಫ್ಯಾಮಿಲೀಸ್ ಎಲ್ಲ ಎಂಜಾಯ್ ಮಾಡೋಂಥ ಸಿನಿಮಾ. ಅದ್ರ ನೆಕ್ಸ್ಟ್ ಇನ್ನೊಂದು ವರ್ಷ ದಿ ಬ್ಲ್ಯಾಕ್ ಸಿಟಿ ಅಂತ ಮಾಡ್ತಾಯಿದ್ವಿ, ಔಟ್ ಆ್ಯಂಡ್ ಔಟ್ ಮಾಸ್ ಸಿನಿಮಾ. ಸೊ 2 ಸಿನಿಮಾದು ಸ್ಕ್ರಿಪ್ಟ್ ವರ್ಕ್ ನಡೆಯೋ ಟೈಮಲ್ಲಿ ಇವ್ರದ್ದು ಸಿನಿಮಾ ಎಕ್ಸ್ಪ್ಲೈನ್ ಮಾಡಿದಾಗ ನಮಗೊಂದು ಎಕ್ಸ್ಪೆರಿಮೆಂಟ್ ಅಂತ ಅನ್ನಿಸ್ತು. ಸೊ ಇವೆರಡರ ಮಧ್ಯೆ ಇದೊಂಥರ ಬೇರೆ ಲೈನು, ಬೇರೆ ಸಬ್ಜೆಕ್ಟು ವರ್ಕ್ ಮಾಡೋಣ ಅಂತ. ಅದ್ರ ಜೊತೆಗೆ ಆ ತಂದೆ ತಾಯಿ ಮತ್ತು ಇವತ್ತಿನ ಜನ್ರೇಷನಲ್ಲಿ ಸರ್ ಎಲ್ಲೋ ಒಂದು ಕಡೆ ಹಳ್ಳಿಯಿಂದ ಬರೋ ಮಕ್ಕಳಿಗೆ ನೀನು ಸಿನಿಮಾ ಮಾಡ್ತೀಯ ಅಂದರೆ ಬೇಡಪ್ಪ, ಎಂತೆಂಥ ರಾಜಕಾರಣಿಗಳ ಮಕ್ಳ ಕೈಲಿ ಆಗಿಲ್ಲ, ನಿನಗೆ ಯಾಕೆ ಬೇಕು ಅಂತಾರೆ ಫಸ್ಟು. ಸೆಕೆಂಡ್ ಒನ್ನು ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಲ್ವ ಅನ್ನೋ ಕ್ವಶನ್ ಮಾರ್ಕ್ಗಳು ಜಾಸ್ತಿ. ರಾಜಕೀಯಕ್ಕಿಂತ ವರ್ಸ್ಟ್ ಆಗಿದೆ ಸಿನಿಮಾ ಇಂಡಸ್ಟ್ರಿ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಬಿಕಾಸ್ ಏನಕ್ಕೆ ಅಂದರೆ 10 ಸಿನಿಮಾ ರಿಲೀಸ್ ಆಗುತ್ತೆ, ಕರ್ನಾಟಕದವ್ರಿಗೆ ಥಿಯೇಟ್ರ್ ಕೊಡಲ್ಲ. ಇನ್ನೊಂದು ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಇವಾಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆ ಕಡೆಯಿಂದ ಒಂದು 5-6 ಜನ ಹೀರೋಗಳು ಬರುತ್ತೆ, ಹೊಸಬ್ರು ಸಿನಿಮಾ ಮಾಡ್ತಾರೆ, ಒಂದೇ ಶೋ ಕೊಡೋದು. ಸೊ 1.5 ಕೋಟಿ ಬಜೆಟ್ ಹಾಕಿರ್ತೀವಿ, 10 ಜನ ಥಿಯೇಟ್ರ್ ಹತ್ರ ಬರೋದು ತುಂಬ ಕಷ್ಟ ಆಗಿರುತ್ತೆ. ಅದು ಒಂದು ವಾರ ಆದಮೇಲೆ ಪುಷ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನೆಕ್ಸ್ಟ್ ಯಾರೋ ಒಬ್ರು ಸೂಪರ್ ಸ್ಟಾರ್ ಬಂದಿರ್ತಾರೆ, ಕಲಾವಿದರು ಉಳ್ಕೊಳಕ್ಕೆ ಆಗ್ತಾ ಇಲ್ಲ. ಈ ಥರದನ್ನೆಲ್ಲ ನೋಡಿ ಇದನ್ನೆಲ್ಲ ಎದುರಿಸಲೇಬೇಕು ಅನ್ನೋ ಒಂದು ಗುಂಡಿಗೆ ಇಟ್ಕೊಂಡೇ ಬರ್ತಾ ಇದ್ದೀವಿ. ಸೊ ನಮ್ಮ ಟೀಮ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇಲ್ಲಿ ಬಂದಿರೋಂಥ ಮೀಡಿಯಾ ಟೀಮ್ ಇರ್ಬೋದು, ಪೇಪರ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನನ್ನ ತಂದೆ ತಾಯಿ ಬಂದಿದ್ದೀರಾ. ಡೆಫಿನೆಟ್ಲಿ ಅಮ್ಮ, ನಿಮ್ಮ ಮಗನ ಒಳ್ಳೇದಾಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಇವನು ಹಾರ್ಡ್ ವರ್ಕು ಇವಾಗೇನು ಅಂದ್ಕೊಂಡಿದ್ದಾನೆ. ಸೊ ಡೆಫಿನೆಟ್ಲಿ ಇದೆಲ್ಲದ್ರ ಜೊತೆಗೆ ನನಗೆ ಲೈಫಲ್ಲಿ ದರ್ಶನ್ ಸರ್ ಬಿಟ್ಟರೆ ಒಬ್ಬ ಗುರು, ನಿಜವಾಗ್ಲೂ ಲೈಫಲ್ಲಿ ಏನಾದರೂ ಮಾಡೇ ಮಾಡ್ತಾನೆ. ಇಂಡಸ್ಟ್ರೀಲಿ ಒಂದು ಲೆವೆಲ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಇವತ್ತೇನು ಒಂದು 10 ವರ್ಷ ಆದಮೇಲೆ ಇವತ್ತೇನು ಉಪ್ಪಿ ಸರ್, ಆಮೇಲೆ ಪ್ರಶಾಂತ್ ಸರ್, ಸೂರಿ ಸರ್, ಈ ಥರ ಒಂದು ಲಿಸ್ಟ್ ಒಂದು 10 ವರ್ಷ ಇಂಡಸ್ಟ್ರಿ ಕಾಲಿಟ್ಟಾದ್ಮೇಲೆ ಒಬ್ಬನ ಹೆಸರು ಕೇಳ್ತೀವಿ ಅಂತ ಅನ್ಸಿದ್ರೆ ನನ್ನ ಸರ್ಕಲಲ್ಲಿ ನೋಡಿ ಡೈರೆಕ್ಟರ್ಗಳಲ್ಲಿ ಡೆಫಿನೆಟ್ಲಿ ಗಿರಿಯಣ್ಣನ ಹೆಸರು ಕೇಳ್ತೀವಿ, ನೋ ಡೌಟ್ ಅಬೌಟ್ ಇಟ್. ಇವತ್ತು ಹೇಳ್ತಾ ಇದ್ದೀನಿ, ಮಾರ್ಕ್ ಮೈ ವರ್ಡ್, ಡೆಫಿನೆಟ್ಲಿ ಇನ್ನು 10 ಇಯರ್ಸ್ ಆದಮೇಲೆ ನಾನು ಹೊಸಬ ಇರ್ಬೋದು, ಬ್ಯಾಕ್ ಟು ಬ್ಯಾಕ್ ನನ್ನ ಜೊತೆ 2-3 ಸಿನಿಮಾ ಮಾಡ್ತಾ, ಅದನ್ನ ನೆಕ್ಸ್ಟ್ ವರ್ಷನ್ ಇದೆ. ಗಿರಿ ಅನ್ನೋದು ಇವಾಗ ನಾರ್ಮಲ್ ಆಗಿ ಅವನ ಇವಾಗ ಹೆಂಗೆ ಅಂದರೆ ಇವನ್ ಸುತ್ತ ತುಂಬ ಜನ ಇದ್ದಾರೆ, ಚಿನ್ನದ ಉಂಡಿನ ಚಿಲ್ಲರೆ ಕಾಸು ಹಾಕಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನೀನು ಚಿಲ್ಲರೆ ಕಾಸು ಹಾಕ್ಸ್ಕೊಬೇಡ, ನಿನ್ನಲ್ಲಿ 1000 ಥರ ಟ್ಯಾಲೆಂಟ್ಸ್ ಇದೆ ಸರ್. ಎಲ್ಲೋ ಒಂದು ಕಡೆ ಒಂದು 10 ಜನಕ್ಕೆ ಸುತ್ತ ಇರೋರಿಗೆ ಎಲ್ಲರಿಗೂ ಪುಷ್ ಮಾಡೋಕ್ಕೆ ಒಬ್ಬ ಡೈರೆಕ್ಟರ್ ತುಂಬ ಸಪೋರ್ಟ್ ಮಾಡ್ತಿರ್ತಾನೆ. ಬಟ್ ಆ ಡೈರೆಕ್ಟರ್ ಬೆಳೆ ನನ್ನ ಸರ್ಕಲಲ್ಲಿ ಇವಾಗ ನಾರ್ಮಲ್ ಆಗಿ ಡೈರೆಕ್ಟರ್ ಅಥವಾ ಫ್ರೆಂಡ್, ಹೀರೋ ಫ್ರೆಂಡ್ಸ್ ಇದ್ದಾಗ ಡೆಫಿನೆಟ್ಲಿ ಬೆಳೆಯೋಕೆ ಆಗಲ್ಲ ಸರ್. ಬಿಕಾಸ್ ಏನಕ್ಕೆ ಅಂದರೆ ನನಗಿನ್ನ ಒಂದು ಸ್ಟೆಪ್ ಮೇಲೆ ಹೋಗುವಾಗ ಫಸ್ಟು ಹೇಟ್ ಮಾಡೋದು ನನ್ನ ಫ್ರೆಂಡ್, ನನಗಿನ್ನ ಮೇಲೆ ಹೋಗ್ತಿದ್ದಾನಲ್ಲ, ನನಗಿನ್ನ ಸಿನಿಮಾ ಚೆನ್ನಾಗಿ ಆಗ್ತಿದೆಯಲ್ಲ ಅಂತ. ಸೊ ಅದಕ್ಕೆ ಇವನ್ ಸುತ್ತ ಇರೋರಲ್ಲಿ ಎಲ್ಲರೂ ಇವನ್ನ ಹೇಟ್ ಮಾಡೋರೇನೆ, ಇವ್ನು ಎಲ್ಲಿ ಏನಾದರೂ ಮಾಡ್ಬಿಡ್ತಾನೆ, ಇವ್ನು ನನ್ನ ಸರ್ಕಲಲ್ಲೇ ಇರಬೇಕು, ನನಗಿನ್ನ ಕೆಳಗಿರಬೇಕು ಅಂತ. ಇವ್ನು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿನ್ನ ಜೊತೆ ಬಂದಿರೋ ಡೈರೆಕ್ಟ್ರಿಗೆ ಇವತ್ತು ಇವ್ನು ಸಿನಿಮಾ ಮಾಡ್ತೀನಿ ಅಂದಾಗ ನಮ್ಮ ಸಿನಿಮಾ 2 ತಿಂಗಳು ನಿಲ್ಸಿದ್ದೀವಿ. 2 ತಿಂಗಳು ಸಿನಿಮಾ ನಿಲ್ಲಿಸಿ ಆಮೇಲೆ ದರ್ಶನ್ ಸರ್ದು ಡೆವಿಲ್ ಸಿನಿಮಾದು ಸ್ವಲ್ಪ ಪ್ರಮೋಷನ್ಸ್ ವೈಸ್ ನನಗೆ ಅವ್ರಂದ್ರೆ ತುಂಬ ಇಷ್ಟ, ಅವ್ರ ಮೇಲಿರೋ ಪ್ರೀತಿಗೆ ಪ್ರಮೋಷನ್ಸ್ ವೈಸ್ ಏನೋ ಮಾಡ್ತಾ ಇದ್ವಿ. ಆ ಒಂದು 2 months ಇವನ್ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ವಿ. ಓವರ್ ಆಲ್ ಟೀಮ್, ರಾಹುಲ್ ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದ, ದಿ ಬ್ಲ್ಯಾಕ್ ಸಿಟಿ ಏನೋ ಒಂದು ವರ್ಕ್ ನಡೀತಾ ಇತ್ತು, ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ವಿ, ಆಮೇಲೆ ಡೈಲಾಗ್ಸ್ ಬರೀತಾ ಇದ್ರು. ಇವ್ರ ಜೊತೆಗೆ ಇವಾಗೇನು ಇವ್ರಿಗೆ ಗುರುಗಳು ಅಂತ ಏನಿದಾರಲ್ಲ, ಅವ್ರ ಹತ್ರ ಎಲ್ಲ ಕೆಲಸ ಮಾಡಿರೋ ಸಿನಿಮಾ ವರ್ಷನ್ ಡೆಫಿನೆಟ್ಲಿ ಇರಲ್ಲ ಸರ್, ಬೇರೆ ವರ್ಷನ್ ಇರುತ್ತೆ. ಇದುವರೆಗೂ ಏನೊಂದು ಮಾಸ್ ಕಲ್ಟ್ ಅಂತ ಏನು ನೋಡಿದೀವಲ್ಲ, ಅದ್ರ ನೆಕ್ಸ್ಟ್ ವರ್ಷನ್ ಡೆಫಿನೆಟ್ಲಿ ಗಿರಿಯಣ್ಣ ಮಾಡ್ತಾರೆ. ಸೊ ದಯವಿಟ್ಟು ನಮ್ಮೆಲ್ಲರ ಸಿನಿಮಾಗೆ, ಎಲ್ಲ ಟೀಮ್ಗೆ, ಈ ಥರ ಹೊಸಬ್ರು ಸಿನಿಮಾಗೆ ಡೆಫಿನೆಟ್ಲಿ ಆ ಏನು ಕಂಟೆಂಟ್ ಇರೋಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಹೊಸಬ್ರು ಅಂತ ಅಥವಾ ಇನ್ನೊಂದೇನೋ ಹೆಂಗೆ ಮಾಡಿದ್ರು ಸಪೋರ್ಟ್ ಮಾಡಿ ಅಂತ ಯಾರ ಹತ್ರನೂ ಕೇಳ್ಕೊಳ್ಳಲ್ಲ.
ಡೆಫಿನೆಟ್ಲಿ ಹೊಸಬ್ರು ಅನ್ನೋದಕ್ಕಿಂತ ಕಂಟೆಂಟು ಆ ಒಂದು ನಿಮಗೆ ಡೆಫಿನೆಟ್ಲಿ ಈ ಸಿನಿಮಾ ನೋಡ್ಬೋದು, 100 ರೂಪಾಯಿ ಕೊಡ್ಬೋದು ಅಂತ ಅನ್ನೋಂಥ ಎಲ್ಲ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಗಾಳಿಪುತ್ರ. ಸೊ ಸಿನಿಮಾ ಟೈಟಲಲ್ಲೇ ಒಂದು ಟೈಟಲೇ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಒಂದು ವಿಲೇಜ್ ಸ್ಟೈಲ್ ಆ ಶೈಲಿ ಇಟ್ಕೊಂಡು ಸಿನಿಮಾನ ಬರೆದು ಆ ಕತೆ ಬರೆದು ಆ ಸಿನಿಮಾ ನಮ್ಮ ಗಿರಿಯಣ್ಣ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವರ್ಧಾ ಅವ್ರು ಹೇಳ್ದಂಗೆ ನನಗೆ ಒಂದು 5ರಿಂದ 6 ವರ್ಷದಿಂದ ಪರಿಚಯ ನಮ್ಮ ಗಿರಿಯಣ್ಣ ಅವರು. ನಾನಿಲ್ಲೋ ಜೂನಿಯರ್ ಆ್ಯಕ್ಟಿಂಗ್ ಮಾಡಿಕೊಂಡು ಸಿನಿಮಾಗಳಲ್ಲಿ ಇದ್ದೆ. ಸೊ ನಿನ್ನ ಕೈಲಿ ಆಗುತ್ತೆ, ನಿನ್ನ ಟ್ಯಾಲೆಂಟ್ ಇದೆಯಾ, ಉಪಯೋಗಿಸ್ಕೊತಾ ಇಲ್ಲ ಅಂತ ನನಗೆ ಕರ್ಕೊಬಂದು ನನಗೆ ಚಾನ್ಸ್ ಕೊಟ್ಟು ಇವರೊಟ್ಟಿಗೆ 5 ವರ್ಷ ನಾನು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಗೊತ್ತು ಇವ್ರ ಡೈರೆಕ್ಷನ್ ಯಾವ ಥರ ಇದೆ ನನಗೆ ತುಂಬ ಚೆನ್ನಾಗಿ, ಯಾಕೆಂದರೆ ಜೊತೆಗೆ ಇದ್ದವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ. ಆ್ಯಂಡ್ ಸುಮಾರು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆಲ್ಲ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾನು ನೋಡ್ಬೇಕಾದ್ರೆ ಆ ಸಿನಿಮಾ ಸೆಟ್ಟಲ್ಲಿದ್ದಾಗ ಅವ್ರುಗಳ ಮಾತುಗಳನ್ನೇ ತಗೊತಾ ಇರಲಿಲ್ಲ. ಯಾಕೆಂದರೆ ಆಯಿತು ಅವ್ರು ಹೇಳೋ ಒಂದು ಸೀನ್ಗಳು ತುಂಬ ಖುಷಿ ಆಯಿತು. ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕರೆದು. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರೂ ಬಂದು ಈ ಸಿನಿಮಾಗೆ ಹಾರೈಸಿ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಶಿಲ್ಪಾ ಅವರು ಮೇಕಪ್ ಆರ್ಟಿಸ್ಟು. ಸೊ ಇದರಲ್ಲಿ ಪ್ರಸಾದನ ನಿಮ್ಮದೇ ಅನಿಸುತ್ತೆ, ಒಳ್ಳೆ ಪ್ರಸಾದ ಕೊಡಿ, ಮಾತನಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮೇಕಪ್ ಇಂಡಸ್ಟ್ರೀಲಿ 10 ವರ್ಷ ಆಗಿದೆ ನಾನು ಮೇಕಪ್ಗೆ ಕಾಲಿಟ್ಟು. ಸೊ ಇವಾಗ ಒಂದು 5-6 ವರ್ಷದಿಂದ ಬರೀ ಆಲ್ಬಮ್ ಸಾಂಗ್ಸು, ಆ್ಯಡ್ ಶೂಟ್ಸು ಅದನ್ನೇ ಮಾಡ್ತಾ ಬಂದಿದೆ. ಈಗ ಹೊಸ ಪ್ರಯತ್ನ ನಮ್ಮದು ಮೇಕಪ್ ಸಿನಿಮಾದಲ್ಲಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ವರ್ಕ್ ಚೆನ್ನಾಗಿ ಮಾಡ್ಕೊಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಮತ್ತು ಟೀಮ್ ವರ್ಕ್ ಇದೆ ನಮ್ದು ಎಲ್ಲದರಲ್ಲೂ. ನಾಟ್ ಓನ್ಲಿ ಮೇಕಪ್, ಕಾಸ್ಟ್ಯೂಮಿಂದನೂ ನಾವು ಡಿಸೈನ್ ಮಾಡ್ತೀವಿ. ಸೊ ವರ್ಕ್ ಚೆನ್ನಾಗಾಗುತ್ತೆ, ಟೀಮ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಎಲ್ಲರೂ ಗ್ರೂಪ್ ಫೋಟೋ ಒಂದು ಮೀಡಿಯಾಗೆ. ಕೃಷಿಗೆ ರೈತನ ಮಿತ್ರ ಹಳ್ಳಿಕಾರ್. ರೈತನ ಮಿತ್ರ ಅಂದ್ರೆ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಯಲ್ಲಿ ಎರೆಹುಳು ಅಂತೀವಿ. ಅದರ ಜೊತೆಗೆ ಕೃಷಿ ಚಟುವಟಿಕೆಗಳು ಬೇಕಾಗಿರುವಂತಹದ್ದು ಹಳ್ಳಿಕಾರ್ ಹಸುಗಳು, ಯಾಕಂದ್ರೆ ಅದರ ಶಕ್ತಿ ಸಾಮರ್ಥ್ಯನೇ ಆಗಿರುತ್ತೆ. ವಿಶೇಷವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋರು ಒಕ್ಕಲಿಗ